ಶಾಸಕ ಗೋಪಾಲ್ ಕೃಷ್ಣ ಬೇಳೂರು ಅವರು ನವೀಕೃತಗೊಂಡ ಸಾಗರದ ಉಪ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕಾಂಪೌಂಡ್ ಗೋಡೆ ಬಿದ್ದು ಹೋಗಿ 1.5 ವರ್ಷವಾಗಿದೆ. 1,16,00,000 ರೂಪಾಯಿಗಳ ವೆಚ್ಚದಲ್ಲಿ ಜೈಲು ಹಾಗೂ ವಸತಿ ಗೃಹಗಳು ನವೀಕರಣಗೊಂಡಿದ್ದು, ಶೀಘ್ರದಲ್ಲಿಯೇ ಸಾಗರದ ಉಪ ಕಾರಾಗೃಹವನ್ನು ಪ್ರಾರಂಭಿಸಲಾಗುತ್ತದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಅನಂತರ ನಾನು ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಪರಮೇಶ್ವರ್ ಅವರ ಹತ್ರ ಭೇಟಿ ಮಾಡಿ ಅವಾಗ ತಿಳಿಸಿದಾಗ ತಕ್ಷಣ ನಮಗೆ 1,16,00,000 ರೂಪಾಯಿಯನ್ನ ಬಿಡುಗಡೆ ಮಾಡಿದ್ರು. ಈಗ ಬಹಳ ಅದ್ದೂರಿಯಾಗಿ ಚೆನ್ನಾಗಿ ಬಂದಿದೆ. ಕಾಂಪೌಂಡ್ ತುಂಬಾ ಎತ್ತರದಲ್ಲಿ ಚೆನ್ನಾಗಿ ಒಳ್ಳೆ ಶಿಸ್ತಾಗಿ ಕಟ್ಟಿದ್ದಾರೆ. ಈಗ ಇವರು ಹೇಳೋದು ಮತ್ತೊಂದು ಸ್ವಲ್ಪ ಆ ಕಡೆನೂ ಕಾಂಪೌಂಡ್ ಬೇಕು ಅಂತ ಹೇಳಿದ್ದಾರೆ. ನಾವು 2 ಕ್ವಾರ್ಟರ್ಸ್ಗೂ ಈಗಾಗಲೇ ರೆಡಿ ಮಾಡಕ್ಕೆ ಕೊಟ್ಟಿದ್ದೀವಿ. 2 ಕ್ವಾರ್ಟರ್ಸ್ ಆಗಬೇಕು. ಮತ್ತೊಂದು ಇಷ್ಟು ಕಾಂಪೌಂಡ್ ಅಮೌಂಟ್ ಇದೆ, 7 ಲಕ್ಷ ರೂಪಾಯಿ ಇದೆ. ಈಗ ಅದನ್ನು ಇದು ಮಾಡ್ತೀವಿ. ಸಾಕಾಗಿಲ್ಲ ಅಂದ್ರೆ ಮತ್ತೆ ಅದನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆ ಮಾಡಬೇಕು. ಮತ್ತೆ ಏನಾಗಿದೆ, ಇನ್ನು ಹಿಂದಿಂದಲೂ ಇಲ್ಲಿ ಇರುವಂತ ಜೈಲು ಈಗ ಶಿವಮೊಗ್ಗ ಹೋಗಿದ್ರಿಂದ ಏನೋ ಒಂಥರ ಇಲ್ಲಿ ನಮ್ಮ ಸ್ಥಳೀಯವಾಗಿ ಎಲ್ಲರೂ ಬಹಳ ಜನ ಕೇಳ್ತಾರೆ, ನಮ್ಗೆ ಅಲ್ಲೆಲ್ಲ ಹೋಗಕ್ಕಾಗಲ್ಲ ಸರ್, ಇಲ್ಲೇ ಇರ್ಬೇಕು, ಜೈಲೆಲ್ಲ ಇರ್ಲಿ ಅಂತ ಕೇಳಿದ್ರಿಂದ ಅದಕ್ಕೋಸ್ಕರ ಆಸಕ್ತಿ ವಹಿಸಿ ಮತ್ತೆ ಈ ಹಳೆ ಜೈಲನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಈ 1,16,00,000 ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಈಗ ಸದ್ಯದಲ್ಲೇ ಈಗ ಶಿವಮೊಗ್ಗದಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಡ್ತೀವಿ. ಈಗ ಅದನ್ನೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿದೆ. ಅದಕ್ಕೆ ನಾವು ಸೂಪರಿಂಟೆಂಡೆಂಟ್ ಬಂದಿದ್ದಾರೆ, ಅವ್ರ ಹೆಸರು ಡಾಕ್ಟರ್ ರಂಗನಾಥ್ ಅಂತ ಹೇಳಿ ಬಂದಿದ್ದಾರೆ. ಅವರು ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ. ಈಗ ಓಕೆ ಮಾಡಿದೀವಿ. ಹಿಂದ್ಗಡೆ ಇದೆಲ್ಲ ಕಟ್ಟಿದ್ದೀವಿ. ಹೊಡೆದಾಕಿ ಹೊಸ ಕಟ್ಟಬೇಕು ಆ ಗೋಡೆ ಅಂತ ಆ ಭಾಗದಲ್ಲಿ ಸ್ವಲ್ಪ ಕೇಳಿದ್ದಾರೆ. ಅದಕ್ಕೆ ಇನ್ನು 2 ಕ್ವಾರ್ಟರ್ಸ್ಗೂ ಸಹ ರೆಡಿ ಮಾಡಿದ್ದೀವಿ. ಮತ್ತೆ ನಿಮ್ಮ ಇದೆಲ್ಲ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ಈಗೇನು ಒಳಗಡೆ ಇರೋಕ್ಕೆಲ್ಲ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ದಂಗೆ ಮಾಡ್ಕೊಟ್ಟಿದ್ದೀವಿ. ನಾವು ಸೂಪರಿಂಟೆಂಡೆಂಟ್ ಹೇಳೋದಷ್ಟೇ, ಈ ಕೈದಿಗಳು ಬಂದ್ರೆ ಅವ್ರಿಗೆಲ್ಲರಿಗೂ ಇಲ್ಲೆಲ್ಲ ಗಾರ್ಡನ್ ಮಾಡಿಸಿ ಸ್ವಲ್ಪ ಚೆನ್ನಾಗಿ ಮಾಡಿಸಿಡ್ರಿ ಅಂತ ಹೇಳಿದೀವಿ. ಇಲ್ಲಿ ಯಾರು ಸೂಪರಿಂಟೆಂಡೆಂಟ್ ಬರ್ತಾರೋ ಗೊತ್ತಿಲ್ಲ, ಅವ್ರು ಬಂದಾರ ಅವ್ರು ಮಾಡಬೇಕು. ಯಾಕಂದ್ರೆ ಬಹಳ ಚೆನ್ನಾಗಿ ಇದಿದೆ. ಒಂಥರ ಮುಂಚೆ ಎಲ್ಲ ಚೆನ್ನಾಗಿತ್ತು, ಅದು ಈಗ ಒಂಥರ ಹಾಳು ಬಿದ್ದಂಗೆ ಆದಂಗೆ ಆಗಿದ್ರಿಂದ ಈ ಹಳೆ ಮರ ಎಲ್ಲ ತೆಗ್ಸ್ಬಿಡಿ, ಅವೆಲ್ಲ ತೆಗ್ಸಿ ಒಳ್ಳೆ ಒಂದಿಷ್ಟು ಗಿಡಗಳನ್ನ ಸುತ್ತ ಒಂದಿಷ್ಟು ಒಳ್ಳೆ ನೀವೇ ಹಾಕ್ಬೇಕು. ಆಯ್ತಾ? ಗಂಧದ ಮರ ಮಾಡ್ರಿ, ಗಿಡ ರೆಡಿ. ಸಾಕಾಗಲ್ಲ, ಇನ್ನೊಂದಿಷ್ಟು ನೋಡ್ರಿ. ಗಂಧದ ಮರ ಇಲ್ಲಿ ಎಲ್ಗೂ ಯಾರು ಬರೋದಲ್ಲ. ಬೇರೆ ಕಡೆ ಆದ್ರೆ ಟಕ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಾದ್ರೆ ಏನೂ ಇರಲ್ಲ. ಇಲ್ಲಿ ನೋಡ್ಕೊಳ್ಳಿ, ಅವ್ನ್ ಅಭ್ಯಾಸ ಆಗಿದ್ದ ಮಗ ಅವನಾರು ಬಂದ್ರೆ ಅವ ದಾರ್ಸಕ್ ಆಗುತ್ತೆ ಬಿಡುತ್ತೆ. ಅವ್ನ ಅಭ್ಯಾಸ ಕೊಡ್ಬಾರ್ದು.